BA ಪ್ರಥಮ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆಯಾದಂಥ ಭಾರತದ ಸಂವಿಧಾನ ತತ್ವಶಾಸ್ತ್ರ ಮತ್ತು ಮೌಲ್ಯಗಳು ಅಂತ ಇದ್ದು, ಈ ಒಂದು ಪತ್ರಿಕೆಯು ಒಟ್ಟು 50 ಅಂಕಗಳನ್ನು ಹೊಂದಿದ್ದು, ಇದರಲ್ಲಿ 10 ಅಂಕಗಳು ಆಂತರಿಕ ಅಂಕಗಳು ಆದರೆ 40 ಅಂಕಗಳು ಸೆಮಿಸ್ಟರ್ನ ಕೊನೆಗೆ ಇರುತ್ತಿರುವಂಥ ಪರೀಕ್ಷೆಯಲ್ಲಿ ಇರುವಂಥ 40 ಬಹು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿರುವಂಥ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಈ ಒಂದು ಪತ್ರಿಕೆಯು 3 ಘಟಕಗಳನ್ನು ಹೊಂದಿದ್ದು, ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ ಒಟ್ಟು 9 ಅಧ್ಯಾಯಗಳನ್ನು ಹೊಂದಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. ಘಟಕ 1 ಪರಿಚಯ ಅಂತ ಇದ್ದು, ಇದರಲ್ಲಿ ಅಧ್ಯಾಯ 1 ಸಂವಿಧಾನದ ಅರ್ಥ, ಸ್ವರೂಪ ಮತ್ತು ಮಹತ್ವ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಸಂವಿಧಾನದ ಅರ್ಥ ಮತ್ತು ಸಂವಿಧಾನದ ಸ್ವರೂಪವನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಸಂವಿಧಾನದ ಸ್ವರೂಪದ ಪ್ರಮುಖ ಲಕ್ಷಣಗಳು ಎಂದರೆ 1 ವೈಶಿಷ್ಟ್ಯಪೂರ್ಣವಾದ ಪೂರ್ವ ಪೀಠಿಕೆ, 2 ಜಗತ್ತಿನಲ್ಲೇ ದೊಡ್ಡದಾದ ಲಿಖಿತ ಸಂವಿಧಾನ, 3 ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಘೋಷಣೆ, 4 ಒಕ್ಕೂಟ ಅಂದರೆ ಸಂಯುಕ್ತ ಮತ್ತು ಏಕೀಕೃತ ವ್ಯವಸ್ಥೆ, 5 ಅರೆ ಒಕ್ಕೂಟ ಅಂದರೆ ಅರೆ ಸಂಯುಕ್ತ ಸಂವಿಧಾನ, 6 ನಮ್ಯ ಮತ್ತು ಅನಮ್ಯ ಅಂದರೆ ಸರಳ ಮತ್ತು ಕಠಿಣ ಸಂವಿಧಾನ, 7 ಸಂಸದೀಯ ಪ್ರಜಾಪ್ರಭುತ್ವ, 8 ಏಕನಾಗರಿಕತ್ವ, 9 ಮೂಲಭೂತ ಹಕ್ಕುಗಳ ನಿರೂಪಣೆ, 10 ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ನಿರೂಪಣೆ, 11 ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ಏಕ ನ್ಯಾಯಾಂಗ ಪದ್ಧತಿ, 12 ಸಾರ್ವತ್ರಿಕ ಪ್ರೌಢ ಮತದಾನ ಪದ್ಧತಿ, 13 ನ್ಯಾಯಿಕ್ ವಿಮರ್ಶೆ, 14 ಮೂಲಭೂತ ಕರ್ತವ್ಯಗಳ ನಿರೂಪಣೆ, 15 ಪರಿಶಿಷ್ಟ ಜಾತಿ ಅಥವಾ ಜನಾಂಗ ಕುರಿತು ವಿಶೇಷ ಉಪಬಂಧ ಕಲ್ಪಿಸಿರುವುದು, 16 ತುರ್ತು ಪರಿಸ್ಥಿತಿಯ ಅವಕಾಶಗಳ ವಿವರಣೆ, 17 ಭಾಷಾ ಸಂಬಂಧಿ ನೀತಿ, 18 ಅಖಿಲ ಭಾರತ ಸೇವಾ ವರ್ಗಗಳಿಗೆ ಅವಕಾಶ ಮತ್ತು 19 ಜನತಾ ಸಾರ್ವಭೌಮತ್ವ. ಈ ಎಲ್ಲವೂ ಈ ಒಂದು ನಮ್ಮ ಭಾರತದ ಸಂವಿಧಾನದ ಸ್ವರೂಪಗಳು ಆಗಿದ್ದು, ಇನ್ನು ಇದೇ ಅಧ್ಯಾಯದಲ್ಲಿ ಸಂವಿಧಾನದ ಮಹತ್ವವನ್ನು ಸಹ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಭಾರತದ ಸಂವಿಧಾನದ ಮಹತ್ವದಲ್ಲಿ ಇರುತ್ತಿರುವಂಥ ಅಂಶಗಳು ಎಂದರೆ 1 ರಾಷ್ಟ್ರದ ಸ್ವರೂಪವನ್ನು ತಿಳಿಸುತ್ತದೆ, 2 ಆಡಳಿತದ ಚೌಕಟ್ಟು ಅಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದಂತಹ ಸರ್ಕಾರಿ ಶಾಖೆಗಳ ರಚನೆ, 3 ಅಧಿಕಾರಗಳು ಮತ್ತು ಕರ್ತವ್ಯಗಳ ವ್ಯಾಖ್ಯಾನ ಅಂದರೆ ಸಂಸ್ಥೆಗಳು ಮತ್ತು ಸಂಸ್ಥೆಗಳ ಅಧಿಕಾರ, ಕಾರ್ಯವಿಧಾನ ಮತ್ತು ಜವಾಬ್ದಾರಿಗಳನ್ನು ಈ ಒಂದು ಸಂವಿಧಾನವು ವಿವರಿಸುತ್ತದೆ, 4 ಈ ಒಂದು ಸಂವಿಧಾನವು ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ರಕ್ಷಣೆ ಮಾಡುತ್ತದೆ, 5 ಸರ್ಕಾರಿ ಅಧಿಕಾರದ ಮೇಲೆ ಮಿತಿಗಳನ್ನು ಹೇರುತ್ತದೆ ಅಂದರೆ ಸರ್ಕಾರ ನಾಗರಿಕರ ಮೇಲೆ ಹೇರಬಹುದಾದ ಮಿತಿಗಳನ್ನು ಈ ಒಂದು ಭಾರತದ ಸಂವಿಧಾನವು ಸ್ಥಾಪಿಸುತ್ತದೆ, 6 ಹೊಣೆಗಾರಿಕೆ ಮತ್ತು ಸ್ಥಿರತೆ ಅಂದರೆ ಪರಿಶೀಲನೆಗಳು ಮತ್ತು ಸಮತೋಲನಗಳನ್ನು ಈ ಒಂದು ಸಂವಿಧಾನವು ಕಾಪಾಡುತ್ತದೆ, 7 ರಾಷ್ಟ್ರೀಯ ಏಕತೆಯನ್ನು ಈ ಒಂದು ಸಂವಿಧಾನ ಒದಗಿಸುತ್ತದೆ, 8 ಈ ಒಂದು ಸಂವಿಧಾನವು ಸಾಮಾಜಿಕ ಆಕಾಂಕ್ಷೆಗಳನ್ನು ಈಡೇರಿಸುವುದು, 9 ಈ ಒಂದು ಭಾರತದ ಸಂವಿಧಾನವು ಜೀವಂತ ದಾಖಲೆಯಾಗಿದ್ದು ಅಂದರೆ ತಿದ್ದುಪಡಿ ಮಾಡಬಹುದಾದಂಥ ಜೀವಂತ ದಾಖಲೆಯನ್ನು ಈ ಒಂದು ಭಾರತದ ಸಂವಿಧಾನ ಹೊಂದಿದ್ದು ಅದರ ನಿರಂತರ ಪ್ರಸ್ತುತತೆಯನ್ನು ಖಚಿತಪಡಿಸುತ್ತದೆ, 10 ಸರ್ಕಾರದ ರಚನೆ ಮತ್ತು ಸರ್ಕಾರದ ವಿವಿಧ ಅಂಗಗಳ ನಡುವೆ ಇರುವಂಥ ಸಂಬಂಧಗಳನ್ನು ಈ ಒಂದು ಸಂವಿಧಾನವು ತಿಳಿಸುತ್ತದೆ, 11 ಈ ಒಂದು ಸಂವಿಧಾನವು ಮೂಲಭೂತ ಕಾಯ್ದೆಯಾಗಿದ್ದು ಸರ್ಕಾರವನ್ನು ನಿಯಂತ್ರಿಸುತ್ತದೆ, 12 ಪ್ರಜೆಗಳ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ಈ ಒಂದು ಸಂವಿಧಾನ ತಿಳಿಸುತ್ತದೆ ಮತ್ತು ಕೊನೆಯದಾಗಿ 13 ರಾಜ್ಯದ ಸರ್ಕಾರ ಮತ್ತು ಜನತೆಯ ಸಂಬಂಧವನ್ನು ಈ ಒಂದು ಭಾರತದ ಸಂವಿಧಾನವು ತಿಳಿಸುತ್ತದೆ. ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 2 ಭಾರತೀಯ ಸಾಂವಿಧಾನಿಕ ಅಭಿವೃದ್ಧಿ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಭಾರತೀಯ ಸಾಂವಿಧಾನಿಕ ಅಭಿವೃದ್ಧಿ ಯಾವ ತೆರನಾಗಿ ಆಯಿತು ಎಂಬುದರ ಬಗ್ಗೆ
ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಭಾರತದ ಸಾಂವಿಧಾನಿಕ ಅಭಿವೃದ್ಧಿಯು 2 ಹಂತಗಳಲ್ಲಿ ಆಗಿದೆ. ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಸಾಂವಿಧಾನಿಕ ಅಭಿವೃದ್ಧಿ ಮತ್ತು ಇನ್ನೊಂದು ಬ್ರಿಟಿಷ್ ಕಿರೀಟದ ಅಡಿಯಲ್ಲಿ ಸಾಂವಿಧಾನಿಕ ಅಭಿವೃದ್ಧಿ. ಈ ತೆರನಾಗಿ 2 ಹಂತದಲ್ಲಿ ಅಭಿವೃದ್ಧಿಯಾಗಿದ್ದು, ಇವುಗಳನ್ನು ಒಂದೊಂದಾಗಿ ನೋಡಿದಾಗ ಮೊದಲಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಸಾಂವಿಧಾನಿಕ ಅಭಿವೃದ್ಧಿಯನ್ನು ನೋಡಿದಾಗ ಇದರಲ್ಲಿ ಒಂದು 1773ರ ನಿಯಂತ್ರಣ ಕಾಯ್ದೆ, 2 1784ರ ಪೀಟ್ಸ್ ಇಂಡಿಯಾ ಕಾಯ್ದೆ, 3 1813ರ ಚಾರ್ಟರ್ ಕಾಯ್ದೆ, 4 1833ರ ಚಾರ್ಟರ್ ಕಾಯ್ದೆ ಮತ್ತು 5 1853ರ ಚಾರ್ಟರ್ ಕಾಯ್ದೆ ಅಂತ ಇದ್ದು, ಈ ಎಲ್ಲ ಕಾಯ್ದೆಗಳಲ್ಲಿ ಈ ಒಂದು ಭಾರತದ ಸಾಂವಿಧಾನಿಕ ಅಭಿವೃದ್ಧಿ ಯಾವ ತೆರನಾಗಿ ಆಯಿತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಈ ಒಂದು ಭಾರತದ ಸಾಂವಿಧಾನಿಕ ಅಭಿವೃದ್ಧಿಯ 2ನೇ ಹಂತವಾದಂಥ ಬ್ರಿಟಿಷ್ ಕಿರೀಟದ ಅಡಿಯಲ್ಲಿ ಸಾಂವಿಧಾನಿಕ ಅಭಿವೃದ್ಧಿಯನ್ನು ನೋಡಿದಾಗ ಇದರಲ್ಲಿ ಒಂದು 1858ರ ಭಾರತ ಸರ್ಕಾರ ಕಾಯ್ದೆ, 2 1861ರ ಭಾರತೀಯ ಪರಿಷತ್ತು ಕಾಯ್ದೆ, 3 1892ರ ಭಾರತೀಯ ಪರಿಷತ್ತು ಕಾಯ್ದೆ, 4 ಭಾರತೀಯ ಮಂಡಳಿಗಳ ಕಾಯ್ದೆ. ಇದರಲ್ಲಿ 1909ರ ಮಾರ್ಲೆಮೆಂಟೋ ಸುಧಾರಣೆಗಳು, 5 ಭಾರತ ಸರ್ಕಾರ ಕಾಯ್ದೆ, 1919 ಮಾಂಟಾಗು ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು, 6 ಭಾರತ ಸರ್ಕಾರ ಕಾಯ್ದೆ 1935, 7 ಕ್ರಿಪ್ಸ್ ಮಿಷನ್ 1942, 8 ಕ್ಯಾಬಿನೆಟ್ ಮಿಷನ್ 1946, 9 ಮೌಂಟ್ ಬ್ಯಾಟನ್ ಯೋಜನೆ. ಇದರಲ್ಲಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947 ಮತ್ತು ಕೊನೆಯದಾಗಿ 10 ಸ್ವತಂತ್ರ ಭಾರತದ ಸಂವಿಧಾನ. ಈ ತೆರನಾಗಿ ಈ ಒಂದು ಭಾರತದ ಸಾಂವಿಧಾನಿಕ ಅಭಿವೃದ್ಧಿಯು 2 ಹಂತಗಳಲ್ಲಿ ಅಭಿವೃದ್ಧಿಯಾಗಿರುವುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 3 ಸಂವಿಧಾನ ಸಭೆ, ಭಾರತೀಯ ಸಂವಿಧಾನ ರಚನೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಸಂವಿಧಾನ ಸಭೆ ಅಥವಾ ಸಮಿತಿ ಯಾವಾಗ ಪ್ರಾರಂಭವಾಯಿತು ಎಂಬುದನ್ನು ಅಧ್ಯಯನ ಮಾಡುವುದರೊಂದಿಗೆ ಈ ಒಂದು ಸಂವಿಧಾನ ಸಭೆಯ ಬಗ್ಗೆ ಅಭ್ಯಾಸ ಮಾಡಬೇಕು. ಅಲ್ಲದೆ ಭಾರತೀಯ ಸಂವಿಧಾನ ರಚನೆ ಅಂತ ಇದ್ದು, ಇಲ್ಲಿ ಭಾರತೀಯ ಸಂವಿಧಾನ ರಚನೆ ಯಾವ ತೆರನಾಗಿ ಆಯಿತು ಅಂತ ಅಧ್ಯಯನ ಮಾಡುವುದರೊಂದಿಗೆ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 2 ಸಾಂವಿಧಾನಿಕ ತತ್ವಶಾಸ್ತ್ರ ಮತ್ತು ಅದರ ಮೌಲ್ಯಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಘಟಕದಲ್ಲಿ ಅಧ್ಯಾಯ 4 ಪ್ರಸ್ತಾವನೆ ಅಂತ ಇದ್ದು, ಈ ಒಂದು ಸಂವಿಧಾನದ ಪ್ರಸ್ತಾವನೆಯನ್ನು ಪೂರ್ವ ಪೀಠಿಕೆ ಅಥವಾ ಪ್ರಣಾಳಿಕೆ ಎಂದೂ ಸಹ ಕರೆಯಲಾಗುತ್ತದೆ. ಇದನ್ನು KM ಮುನ್ಸಿಯವರು ರಾಜಕೀಯ ಜಾತಕ ಎಂದು ಕರೆದಿದ್ದಾರೆ. ಈ ಒಂದು ಸಂವಿಧಾನದ ಪೂರ್ವ ಪೀಠಿಕೆಯು ಸಂವಿಧಾನದ ಮೂಲವನ್ನು, ರಾಷ್ಟ್ರದ ಸ್ವರೂಪವನ್ನು ಮತ್ತು ರಾಷ್ಟ್ರದ ಧ್ಯೇಯೋದ್ದೇಶಗಳನ್ನು ನಿರೂಪಿಸುತ್ತದೆ. ಅಲ್ಲದೆ ಈ ಒಂದು ಸಂವಿಧಾನದ ಮೌಲ್ಯಮಾಪನ ಮಾಡಲು ಈ ಒಂದು ಪೂರ್ವ ಪೀಠಿಕೆಯು ಒಂದು ಅಳತೆಗೋಲು ಎಂದು ಕರೆಯಲಾಗುತ್ತದೆ. ಈ ಒಂದು ಪೂರ್ವ ಪೀಠಿಕೆಯಲ್ಲಿ ಅಳವಡಿಸಲಾದಂಥ ಪದಗಳು ಅರ್ಥಪೂರ್ಣವಾಗಿದ್ದು, ಹಲವಾರು ರಚನಾತ್ಮಕ ತತ್ವಗಳನ್ನು ಮತ್ತು ಭಾವನೆಗಳನ್ನು ಆ ಒಂದು ಪದಗಳು ಒಳಗೊಂಡಿವೆ. ಅಂದ ಮೇಲೆ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಳವಡಿಸಲಾದಂಥ ಪದಗಳು ಯಾವುವು ಅಂತ ನಾವು ನೋಡಿದಾಗ, 1 ಭಾರತೀಯರಾದ ನಾವು, 2 ಸಾರ್ವಭೌಮ ರಾಷ್ಟ್ರ, 3 ಸಮಾಜವಾದಿ ರಾಷ್ಟ್ರ, 4 ಜಾತ್ಯತೀತ ರಾಷ್ಟ್ರ, 5 ಪ್ರಜಾಸತ್ತಾತ್ಮಕ ರಾಷ್ಟ್ರ ಮತ್ತು 6 ಗಣರಾಜ್ಯ ಎಂಬ ಪದಗಳನ್ನು ಈ ಒಂದು ಪ್ರಸ್ತಾವನೆಯಲ್ಲಿ ಅಳವಡಿಸಲಾಗಿದೆ. ಅಲ್ಲದೆ ಈ ಒಂದು ಪೀಠಿಕೆಯು ವಿವರಿಸುವಂಥ ಸಂವಿಧಾನದ ಗುರಿಗಳು ಮತ್ತು ಉದ್ದೇಶಗಳು ಎಂದರೆ, 1 ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, 2 ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, 3 ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ, 4 ವ್ಯಕ್ತಿ ಗೌರವ ಮತ್ತು ಸಹೋದರತೆಗಳ ಮಹತ್ವ, ಹಾಗೂ 5 ರಾಷ್ಟ್ರದ ಸಮಗ್ರತೆ ಮತ್ತು ಐಕ್ಯತೆ. ಈ 5 ಈ ಒಂದು ಪೀಠಿಕೆಯಲ್ಲಿ ಇರುತ್ತಿರುವಂಥ
ಸಂವಿಧಾನದ ಗುರಿ ಮತ್ತು ಉದ್ದೇಶಗಳಾಗಿದ್ದು ಈ ಎಲ್ಲ ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 5 ನಾಗರಿಕತ್ವ ಅಥವಾ ಪೌರತ್ವ ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ನಾಗರಿಕತ್ವದ ಅರ್ಥ, ನಾಗರಿಕತ್ವದ ಬಗ್ಗೆ ವಿವರಣೆ ನೀಡುವಂಥ ಕಲಮುಗಳು ಅಂದರೆ ಅನುಚ್ಛೇದಗಳು, ಅವುಗಳು ಸಂವಿಧಾನದ 2ನೇ ಭಾಗದಲ್ಲಿ 5ರಿಂದ 11ರವರೆಗೆ ಇರುತ್ತಿರುವಂಥ ಕಲಮುಗಳನ್ನು ಅಂದರೆ ವಿಧಿಗಳನ್ನು ಅಥವಾ ಅನುಚ್ಛೇದಗಳನ್ನು ಅಧ್ಯಯನ ಮಾಡಬೇಕು. ಅಲ್ಲದೆ ನಾಗರಿಕತ್ವ ಪಡೆಯುವ ವಿಧಾನಗಳು ಆದಂಥ 1 ಜನನದ ಮೂಲಕ ನಾಗರಿಕತ್ವ, 2 ರಕ್ತ ಸಂಬಂಧ ಅಥವಾ ಅನುವಂಶೀಯತೆಯ ಮೂಲಕ ಪಡೆಯುವ ವಿಧಾನ, 3 ಔಪಚಾರಿಕ ಅರ್ಜಿ ಸಲ್ಲಿಸುವ ಮೂಲಕ ಮತ್ತು 4 ಸಹಜೀಕೃತ ನಾಗರಿಕತ್ವ ಅಂದರೆ ಕೆಲವು ನಿಬಂಧನೆಗಳ ಮೂಲಕ ಈ ಒಂದು ನಾಗರಿಕತ್ವವನ್ನು ಪಡೆಯುವಂಥ ವಿಧಾನವಾಗಿದೆ. ಈ 4 ವಿಧಾನಗಳನ್ನು ಅಧ್ಯಯನ ಮಾಡುವುದರೊಂದಿಗೆ ಈ ಒಂದು ನಾಗರಿಕತ್ವ ಕಳೆದುಕೊಳ್ಳುವಂಥ ವಿಧಾನಗಳನ್ನು ಸಹ ಅಧ್ಯಯನ ಮಾಡಬೇಕು. ಅವುಗಳೆಂದರೆ 1 ನಾಗರಿಕತ್ವವನ್ನು ಸ್ವತಃ ತ್ಯಜಿಸುವ ಮೂಲಕ ನಾಗರಿಕತ್ವವನ್ನು ಕಳೆದುಕೊಳ್ಳಬಹುದು, 2 ನಾಗರಿಕತ್ವ ರದ್ದು ಮಾಡುವ ಮೂಲಕ ನಾಗರಿಕತ್ವ ಕಳೆದು ಹೋಗುತ್ತದೆ ಮತ್ತು 3 ನಾಗರಿಕತ್ವ ಕಿತ್ತುಕೊಳ್ಳುವ ಮೂಲಕ ಈ ಒಂದು ನಾಗರಿಕತ್ವ ಕಳೆದು ಹೋಗುವುದು. ಈ 3 ವಿಧಾನಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಕೊನೆಯದಾಗಿ ಏಕನಾಗರಿಕತ್ವ ಅಂತ ಇದ್ದು ಈ ಎಲ್ಲ ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 6 ಭಾರತೀಯ ಸಂವಿಧಾನದ ಲಕ್ಷಣಗಳು ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ಭಾರತೀಯ ಸಂವಿಧಾನದ ಲಕ್ಷಣಗಳು ಆದಂಥ 1 ವೈಶಿಷ್ಟ್ಯಪೂರ್ಣವಾದ ಪೂರ್ವಪೀಠಿಕೆ, 2 ಜಗತ್ತಿನಲ್ಲೇ ದೊಡ್ಡದಾದ ಲಿಖಿತ ಸಂವಿಧಾನ, 3 ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, 4 ಒಕ್ಕೂಟ ಅಂದರೆ ಸಂಯುಕ್ತ ಮತ್ತು ಏಕೀಕೃತ ವ್ಯವಸ್ಥೆ, 5 ಅರೆ ಒಕ್ಕೂಟ ಸಂವಿಧಾನ, 6 ನಮ್ಯ ಮತ್ತು ಅನಮ್ಯ ಸಂವಿಧಾನ, 7 ಸಂಸದೀಯ ಪ್ರಜಾಪ್ರಭುತ್ವ, 8 ಏಕನಾಗರಿಕತ್ವ, 9 ಮೂಲಭೂತ ಹಕ್ಕುಗಳು, 10 ರಾಜನೀತಿ ನಿರ್ದೇಶಕ ತತ್ವಗಳು, 11 ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ಏಕ ನ್ಯಾಯಾಂಗ ಪದ್ಧತಿ, 12 ಮೂಲಭೂತ ಕರ್ತವ್ಯಗಳು, 13 ಸಾರ್ವತ್ರಿಕ ಪ್ರೌಢ ಮತದಾನ ಪದ್ಧತಿ, 14 ನ್ಯಾಯಿಕ ವಿಮರ್ಶೆ, 15 ಪರಿಶಿಷ್ಟ ಜಾತಿ ಅಥವಾ ಜನಾಂಗ ಕುರಿತು ವಿಶೇಷ ಉಪಬಂಧಗಳು, 16 ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಅಥವಾ ಅವಕಾಶಗಳು, 17 ಭಾಷಾ ಸಂಬಂಧಿ ನೀತಿ, 18 ಅಖಿಲ ಭಾರತ ಸೇವಾ ವರ್ಗಗಳು ಮತ್ತು ಕೊನೆಯದಾಗಿ 19 ಜನತಾ ಸಾರ್ವಭೌಮತ್ವ. ಈ 19 ಲಕ್ಷಣಗಳು ಭಾರತೀಯ ಸಂವಿಧಾನದ ಲಕ್ಷಣಗಳು ಆಗಿದ್ದು ಈ ಎಲ್ಲವುಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಕೊನೆಯ ಘಟಕ 3 ಸಾಂವಿಧಾನಿಕ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಘಟಕದಲ್ಲಿ ಅಧ್ಯಾಯ 7 ಮೂಲಭೂತ ಹಕ್ಕುಗಳು ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ಭಾರತದ ಸಂವಿಧಾನದಲ್ಲಿಯ ನಿರ್ದಿಷ್ಟ ಮೂಲಭೂತ ಹಕ್ಕುಗಳನ್ನು ಅಧ್ಯಯನ ಮಾಡಬೇಕು. ಅವುಗಳೆಂದರೆ 1 ಸಮಾನತೆಯ ಹಕ್ಕು, ಇದು 14ರಿಂದ 18ನೇ ವಿಧಿಗಳಲ್ಲಿ ಇರುವುದು. ಈ ಒಂದು ಸಮಾನತೆಯ ಹಕ್ಕಿನ 5 ನಿಯಮಗಳು ಎಂದರೆ 1 ಕಾನೂನಿನ ಎದುರಿನಲ್ಲಿ ಸಮಾನತೆ, 2 ತಾರತಮ್ಯ ತೋರಿಸಬಾರದು, 3 ಸಮಾನ ಅವಕಾಶಗಳು, 4 ಅಸ್ಪೃಶ್ಯತೆ ನಿವಾರಣೆ ಮತ್ತು 5 ಬಿರುದುಗಳು ರದ್ದುಗೊಳಿಸುವಿಕೆ ಅಂತ ಇದ್ದು ಈ 5 ನಿಯಮಗಳನ್ನು ಈ ಒಂದು ಸಮಾನತೆ ಹಕ್ಕು ಒಳಗೊಂಡಿದ್ದು. ಇನ್ನು 2ನೇ ಮೂಲಭೂತ ಹಕ್ಕು ಎಂದರೆ ಸ್ವಾತಂತ್ರ್ಯದ ಹಕ್ಕು, ಇದು 19ರಿಂದ 22ನೇ ವಿಧಿಗಳಲ್ಲಿ ಇರುವುದು. ಈ ಒಂದು ಸ್ವಾತಂತ್ರ್ಯದ ಹಕ್ಕುಗಳಲ್ಲಿ ಇರುತ್ತಿರುವಂಥ ಹಕ್ಕುಗಳು ಎಂದರೆ 1 ವಾಕ್ ಸ್ವಾತಂತ್ರ್ಯ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯದ ಹಕ್ಕು, 2 ಪತ್ರಿಕಾ ಸ್ವಾತಂತ್ರ್ಯ, 3 ಶಾಂತ ರೀತಿಯಿಂದ ಸಭೆ ಸೇರುವ ಸ್ವಾತಂತ್ರ್ಯ, 4 ಸಂಘ ಸಂಸ್ಥೆಗಳನ್ನು ನಿರ್ಮಿಸಿಕೊಳ್ಳುವ ಸ್ವಾತಂತ್ರ್ಯ, 5 ಯಾವುದಾದರೂ ವೃತ್ತಿ ಉದ್ಯೋಗ ವ್ಯವಹಾರ ಅಥವಾ ವ್ಯಾಪಾರ ನಡೆಸುವ ಸ್ವಾತಂತ್ರ್ಯ, 6 ಆಸ್ತಿಯನ್ನು ಗಳಿಸುವ ಮತ್ತು ಮಾರುವ ಹಕ್ಕು,
ಮತ್ತು 7 ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳನ್ನು ಈ ಒಂದು ಸ್ವಾತಂತ್ರ್ಯದ ಹಕ್ಕು ಒಳಗೊಂಡಿದೆ. ಇನ್ನು ಮೂಲಭೂತ ಹಕ್ಕುಗಳಲ್ಲಿ 3ನೆಯದು ಶೋಷಣೆಯ ವಿರುದ್ಧ ಹಕ್ಕು, 4 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, 5 ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, 6 ಸಂವಿಧಾನಾತ್ಮಕ ಪರಿಹಾರೋಪಾಯ ಹಕ್ಕು ಅಂತ ಇದ್ದು ಈ ಮೂಲಭೂತ ಹಕ್ಕುಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 8 ಮೂಲಭೂತ ಕರ್ತವ್ಯಗಳು ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಭಾರತದ ನಾಗರಿಕ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಸಂವಿಧಾನದ 4ನೇ ಭಾಗ ಎ ಉಪ ವಿಭಾಗದಲ್ಲಿ ಸೇರಿಸಲಾದಂಥ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುವುದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 51A ಪರಿಚ್ಛೇದವು 11 ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತದೆ. ಅವುಗಳು ಯಾವುವು ಅಂತ ನಾವು ನೋಡಿದಾಗ, 1 ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ಸಂವಿಧಾನದ ಆದರ್ಶಗಳನ್ನು ಗೌರವಿಸುವುದು. 2 ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾದ ಉದಾತ್ತ ಆದರ್ಶಗಳನ್ನು ಅನುಸರಿಸುವುದು ಮತ್ತು ಗೌರವಿಸುವುದು. 3 ಭಾರತದ ಸಮಗ್ರತೆ, ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವುದು. 4 ದೇಶದ ರಕ್ಷಣೆಗೆ ಮತ್ತು ಸೇವೆಗೆ ಕರೆ ಬಂದಾಗ ಧಾವಿಸುವುದು. 5 ಧರ್ಮ, ಭಾಷೆ, ಪ್ರಾದೇಶಿಕತೆ ಅಥವಾ ಜಾತಿ ಪಂಗಡಗಳ ಎಲ್ಲೆ ಮೀರಿ ಸಮಸ್ತ ಭಾರತೀಯರಲ್ಲಿ ಸೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಚ್ಯುತಿ ತರುವ ಆಚರಣೆಗಳನ್ನು ತ್ಯಜಿಸುವುದು. 6 ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು. 7 ಅರಣ್ಯಗಳು, ನದಿಗಳು, ಸರೋವರ ಮತ್ತು ವನ್ಯಜೀವಿಗಳು ಸೇರಿದಂತೆ ಸಮಗ್ರ ನೈಸರ್ಗಿಕ ಪರಿಸರವನ್ನು ಕಾಪಾಡುವುದು, ಜೊತೆಗೆ ಪ್ರಾಣಿಗಳ ಬಗೆಗೆ ಅನುಕಂಪ ತೋರುವುದು. 8 ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಂಡು ಮಾನವೀಯತೆ ತೋರ್ಪಡಿಸಿ ಸುಧಾರಣಾ ಮನೋಭಾವ ಹೊಂದುವುದು. 9 ಸಾರ್ವಜನಿಕ ಆಸ್ತಿ ರಕ್ಷಿಸುವ ಜೊತೆಗೆ ಹಿಂಸೆಯನ್ನು ತ್ಯಜಿಸುವುದು. 10 ವೈಯಕ್ತಿಕ ಮತ್ತು ಸಾಮೂಹಿಕ ಕಾರ್ಯಗಳಲ್ಲಿ ಶ್ರೇಷ್ಠತೆಯನ್ನು ತೋರಿ ರಾಷ್ಟ್ರದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನು ತೋರುವುದು. ಮತ್ತು ಕೊನೆಯದಾಗಿ 11 ಸಂವಿಧಾನದ 73ನೆಯ ತಿದ್ದುಪಡಿಯ ಪ್ರಕಾರ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಿಸುವುದು ಪ್ರತಿಯೊಬ್ಬ ಪಾಲಕರ ಕರ್ತವ್ಯವಾಗಿದೆ. ಈ 11 ಮೂಲಭೂತ ಕರ್ತವ್ಯಗಳು ಆಗಿದ್ದು ಈ ಒಂದು ಅಧ್ಯಾಯದಲ್ಲಿ ಇವುಗಳನ್ನು ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಅಧ್ಯಾಯ 9 ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಸಂವಿಧಾನದ 4ನೇ ಭಾಗದಲ್ಲಿ 36ರಿಂದ 51ರವರೆಗೆ 16 ಅನುಚ್ಛೇದಗಳಲ್ಲಿ ವಿವರಿಸಿದಂಥ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು 4 ಭಾಗಗಳಾಗಿ ವಿಂಗಡಿಸಬಹುದು. 1 ಸಾಮಾಜಿಕ ಮತ್ತು ಆರ್ಥಿಕ ತತ್ವಗಳು, 2 ಆಡಳಿತಾತ್ಮಕ ತತ್ವಗಳು, 3 ಗಾಂಧೀಜಿಯವರ ವಿಚಾರಧಾರೆಯನ್ನು ಆಧರಿಸಿದ ತತ್ವಗಳು ಮತ್ತು 4 ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ತತ್ವಗಳು. ಈ 4 ರಾಜನೀತಿ ನಿರ್ದೇಶಕ ತತ್ವಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಹಲವಾರು MCQs ಅಂದರೆ ಬಹು ಆಯ್ಕೆ ಪ್ರಶ್ನೋತ್ತರಗಳು ಇರುತ್ತಿರುವಂಥ ವಿಡಿಯೋಗಳು ಇದೇ ನಮ್ಮ ಚಾನಲ್ದಲ್ಲಿ ಇವೆ. ಅವುಗಳನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳ ಯಾದಿ ಇಲ್ಲಿದೆ. ಇನ್ನು ಈ ಒಂದು ಪಠ್ಯಕ್ರಮದ ಆಂತರಿಕ ಅಂಕಗಳ ಬಗ್ಗೆ ನೋಡಿದಾಗ 2 ಟೆಸ್ಟಿಗೆ 5 ಅಂಕಗಳು ಮತ್ತು ಅಸೈನ್ಮೆಂಟಿಗೆ 5 ಅಂಕಗಳನ್ನು ಹೊಂದಿದ್ದು ಒಟ್ಟು 10 ಆಂತರಿಕ ಅಂಕಗಳನ್ನು ಹೊಂದಿದ್ದು ಈ ಒಂದು ಪಠ್ಯಕ್ರಮದ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ನೋಡಿದಾಗ ಇದು 40 ಬಹು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿರುವಂಥ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ. ಪ್ರತಿ ಪ್ರಶ್ನೆಯಲ್ಲಿ 4 ಆಯ್ಕೆಗಳನ್ನು ಕೊಡಲಾಗಿರುತ್ತದೆ.
ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಂತೆ 40 ಪ್ರಶ್ನೆಗಳಿಗೆ 40 ಗರಿಷ್ಠ ಅಂಕಗಳನ್ನು ಹೊಂದಿದ್ದು ಈ ಒಂದು ಪ್ರಶ್ನೆಗೆ ಉತ್ತರವನ್ನು OMR ಶೀಟ್ನಲ್ಲಿ ಉತ್ತರಿಸಬೇಕು. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.